ಇರ್ಬೋದು, ಆದ್ರೆ ಅವ್ರಿಗೆ ಅಂಟ್ಕೊಂಡಿರೋ ಕಳಂಕ ಅದು ಅಳಿಸ್ ಹೋಗಲ್ಲ. ಪೂರ್ಣಚಂದ್ರನ್ ಮೇಲೆ ಕಪ್ಪು ಚುಕ್ಕೆ ಇದ್ದ ಹಾಗೆ ಅಪ್ಪ ಬದುಕಿರೋವರೆಗೂ ಈ ಕಪ್ಪು ಚುಕ್ಕೆ ಹಾಗೆ ಉಳಿದು ಬಿಡುತ್ತೆ. ಆದ್ರೂ ನೀವು ಅಪ್ಪಂಗೆ ಸಾವಿತ್ರಿ ಜೊತೆ ಮದ್ವೆ ಮಾಡಿಸ್ಬಾರ್ದಾಗಿತ್ತು. ಎಷ್ಟು ಸಾರಿ ಅಂತ ನಾನು ನಿನ್ ಮುಂದೆ ಇದನ್ನೇ ಕೇಳ್ಕೋಬೇಕು? ನಿನ್ಗೆ ಅರ್ಥ ಆಗಲ್ವಾ? ಇವರನ್ನ ಮನೆಗೆ ಬರೋ ಹಾಗೆ ಮಾಡು ತಂದೆ. ಈ ಪರೀಕ್ಷೆ ಸಾಕು. ಇವ್ರು ಚೆನ್ನಾಗಿರ್ಬೇಕು, ಇವ್ರಿಗೆ ಒಳ್ಳೇದಾಗ್ಬೇಕು. ನನ್ನನ್ನು ಮುಳುಗ್ಸಾದ್ರು ಅವ್ರನ್ನ ತೇಲ್ಸು ತಂದೆ. ಅತ್ತೆ ಅತ್ತೆ ತಕ್ಷಣ ಹೊರಡು, ನಾವೀಗ ಹೋಗ್ಲೇಬೇಕು. ಎಲ್ಲಿಗಪ್ಪ? ಜೈಲ್ ಅಣ್ಣನ್ ಮಾತಾಡ್ಸೋಕತ್ತೆ. ಹೌದಾ, ಬಿಡ್ತಾರಾ? ನಾನು ಜೈಲರ್ ಹತ್ರ ಮಾತಾಡಿದ್ದೀನಿ. ಅವ್ರ ಕಾಲಾವಕಾಶ ಕೊಟ್ಟಷ್ಟು ಹೊತ್ತು ಮಾತಾಡಿಸ್ಬೋದು. ಸೂರಪ್ಪನು ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ. ಕೇಸ್ ಇನ್ನೂ ವೀಕ್ ಆಗತ್ತೆ. ಹಾಗಾದ್ರೆ ನರಸಿಂಹನ ಬೇಲ್ ಮೇಲೆ ಬಿಡ್ತಾರಾ? ಮೊದ್ಲ ಹತ್ರ ಮಾತಾಡ್ಸ್ಕೊಂಬರೋಣತ್ತೆ. ಸರಿಯಪ್ಪ, ಸಾವಿತ್ರಿಗೆ ಹೇಳ್ತೀನಿ, ಅವಳನ್ನ ಕರ್ಕೊಂಡೋಗೋಣ. ಮತ್ತೆ ಅವಳನ್ನ ಬಿಟ್ಟು ಹೋಗ್ತಾರ? ಯಾರು ಕರ್ಸಿದ್ರು ನಿನ್ನಿಲ್ಲಿ? ಏನೋ ಮಾತಾಡ್ಬೇಕು ಅಂದ್ರು, ಅದಕ್ಕೆ ಬಂದೆ. ಸುಳ್ಳು ಹೇಳ್ಬೇಡ. ನಿನ್ಗೆ ಫೋನ್ ಮಾಡಿ ಸ್ಪೆಷಲ್ ಆಗಿ ಮಾತಾಡ್ಬೇಕು ಅಂತ ಕರ್ಸದ್ನ? ನಾನ್ಯಾಕೆ ಸುಳ್ಳು ಹೇಳಿ ಬಾವ? ಯಾರೊಬ್ರು PC ಕಾಲ್ ಮಾಡಿದ್ರು, ಅದಕ್ಕೆ ಬಂದಿದ್ದೀನಿ. ಮೇಡಮ್, ಸಾಹೇಬ್ರನ್ನ ನೋಡ್ಬೋದು, ಇನ್ನು ಅರ್ಧ ಗಂಟೆ ಅಷ್ಟೇ. ಅಣ್ಣನ ಜೊತೆ ಅರ್ಧ ಗಂಟೆ ಹೊರಟೆ ಹೊಡಿಬೇಕಾ ನೀನು? ಬೇಕಾಗಿಲ್ಲ ಬಾವ, ನೀವ್ ಇಲ್ಲಿಗೆ ಬರ್ತೀರಾ ಅನ್ನೋ ವಿಷಯ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಿಮ್ಮನ್ನ ನೋಡಿದ್ಮೇಲೆ ನಾನೇ ಡಿಸೈಡ್ ಮಾಡ್ಕೊಂಡೆ, ನಾನ್ ಸರ್ನ ಮೀಟ್ ಮಾಡೋದು ಬೇಡ, ನೀವೇ ಮೀಟ್ ಮಾಡಿ ಅಂತ. ಈ ಸಮಯದಲ್ಲಿ ನೀನು ಸರ್ ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಸಾವಿತ್ರಿ, ಈಗ ಬಂದ್ಯಾ? ಈಗಲಾದ್ರೂ ನನ್ನ ನೋಡಬೇಕು ಅನ್ಸ್ತಲ್ಲ. ಥ್ಯಾಂಕ್ಸ್. ಆಗಿದ್ದನ್ನೆಲ್ಲ ಮರೆತು ಹಳೆ ನರಸಿಂಹ ಆಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ನೀನು ಬಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಬಾರ್ದು. ನೀನು ನನ್ನ ಜೊತೆ ಇರ್ತೀಯಾ? ಹೇಳು ಮಂಜರಿ, ಹೇಳು ಮಂಜರಿ, ನೀನು ನಾನು ಕೆಟ್ಟವನು ಅನ್ನಿಸ್ತಾ ಇದ್ದೀನಾ? ಹೇಳು. ಸಾವಿತ್ರಿ ನೇನಂತೆ ನೀನು? ಸಾವಿತ್ರಿನಾ? ಮಂಜರಿಯಲ್ಲಿ? ಮಂಜರಿ ಎಲ್ಲ ಬಂದಿತ್ತು, ಸಾವಿತ್ರಿ. ನೀನು ಸಾವಿತ್ರಿ ಮಾಡಿದ್ದೆ ಸರಿ. ನಿನ್ನ ಅಳಿಯನ್ನ ಈ ಸ್ಥಿತಿಗೆ ತಂದಿದ್ರು ನಿನಗೆ ಅವಳು ದೇವತೆ ಅಲ್ವಾ ಅನ್ನು. ನಿನ್ನ ಕಣ್ಣಿಗೆ ಅಂಟ್ಕೊಂಡಿರೋ ಪೊರೆನ ಬಿಡಿಸ್ಕೋಪ. ನೀನು ಸೀತಾಪುರದಲ್ಲಿ ಮಾಡಿದ ರಂಪಾನೇ ನಿನ್ನ ಈ ಸ್ಥಿತಿಗೆ ತಂದಿರೋದು ಕಣೋ. ಆದ್ರೂ ಸಾವಿತ್ರಿ ನಿನ್ನ ಬಿಡಿಸ್ತೀನಿ ಅಂತ ಹಠ ತೊಟ್ಟಿದ್ದಾಳೆ. ಅವಳ ಮನಸ್ಸನ್ನ ನೀನು ಅರ್ಥ ಮಾಡ್ಕೋಪ, ಅರ್ಥ ಮಾಡ್ಕೋ. ಸಹಿಸ್ಕೋ ಅಂತ ನಾನು ಯಾವ ಬಾಯಲ್ಲಿ ಹೇಳಿ. ಆದ್ರೆ ಇವತ್ತಿಗೆ ಎಲ್ಲ ಮುಗೀತು. ನರಸಿಂಹನಿಗೆ ನಾನು ಬೈದು ಬುದ್ಧಿ ಹೇಳಿದ್ದೀನಿ. ಸಾವಿತ್ರಿ ಅವರ ಅಪ್ಪನಿಗೆ ಕೇಸ್ ವಾಪಸ್ ತಗೋ ಅಂತ ಹೇಳಿದಾಳೆ ಅಂತಾನೂ ಹೇಳಿದ್ದೀನಿ. ಇನ್ಮೇಲೆ ನೀವಿಬ್ರು ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರಿ ಅಂತೇನು ಹೇಳಿದ್ದೀನಿ. ಅದಕ್ಕೆ ನರಸಿಂಹ ಒಪ್ಕೊಂಡಿದ್ದಾನೆ.